ಪ್ರಾಮಾಣಿಕ ಇತ್ತು, ಅವ್ರ ಜೊತೆಗೆ ನಿಂತು ಮಾಡಿದ್ವಿ. ಇದರ ನಡಕ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳೆಲ್ಲ ಒಂದು ತ್ಯಾಗ, ಒಂದೇ ಹಿಂದೆ ರಾಜಕಾರಣ ವಿಚಾರ ಅಂತಂದು ಶಾಸಕ ಅರವಿಂದ್ ಬೆಲ್ಲದವರು ಒಂದು ವಿಚಾರ ಬಂತು, ರಾಜಕಾರಣ ಮಾಡ್ತಾ ಇದ್ದಾರ ವೇದಿಕೆಯಲ್ಲಿ ಕುತ್ಕೊಂಡು ಅಂತಂದು. ಆ ವಿಚಾರ ಇಟ್ಕೊಂಡು ನಮ್ಮ ಪಕ್ಷದ ಎಲ್ಲಾ ಕಾಂಗ್ರೆಸ್ ಸದಸ್ಯರಿಗೆ ನಾ ಇವತ್ತು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಅವ್ರು ಹಿಂದೆ ಮುಂದೆ ವಿಚಾರ ಮಾಡಲಾರ್ದೇನೆ ಕೂಡಲೇ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ನಿರ್ಣಯ ತಗೊಂಡು, ತ್ಯಾಗ ಮಾಡುವಂತ ನಿರ್ಣಯ ತಗೊಂಡು, ಏನು ಧಾರವಾಡ ಜನತೆ ಅವರಿಗೆ ಮತ ಹಾಕಿ ಏನ್ ಮಹಾನಗರ ಪಾಲಿಕೆ ಸದಸ್ಯರನ್ನಾಗಿ ಮಾಡುವಂತದ್ದು ಮಾಡಿದ್ರು, ಅವ್ರನ್ನೆಲ್ಲ ಋಣ ತೀರಿಸುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಅವರು ಮಾಡಿದಂತ ತ್ಯಾಗ ಯಾವತ್ತೂ ನಾವು ಕಾಂಗ್ರೆಸ್ ಪಕ್ಷ ಮರಂಗಿಲ್ಲ. ಅದಕ್ಕೆ ಅವರೇನೋ ಅವತ್ತು ಪತ್ರ ನನ್ನ ಮೂಲಕ ಮತ್ತು ನಮ್ಮ ಇನ್ನೊಬ್ಬ ಬ್ಲಾಕ್ ಅಧ್ಯಕ್ಷರಂತ ಇವರು ಅರವಿಂದ್ ದೇಗನಗೌಡ ಮೂಲಕ ಜಿಲ್ಲಾಧ್ಯಕ್ಷರು ಕೊಟ್ಟಿದ್ರು. ಜಿಲ್ಲಾಧ್ಯಕ್ಷರು ಅದರ ತೀವ್ರತೆ ಅರಿತು, ಏನು ಹೋರಾಟದಲ್ಲಿ ಸತ್ಯಾಸತ್ಯತೆ ಇತ್ತು ಮತ್ತು ಅದು ಹೋರಾಟದಲ್ಲಿ ಆ ಹೋರಾಟದಿಂದ ಜನರಿಗೆ, ಸಾಮಾನ್ಯ ಜನರಿಗೆ ಏನು ಅನುಕೂಲಗಳು ಆಗ್ತಾ ಇದ್ದಾವು ಅನ್ನುವಂಥದ್ದೆಲ್ಲ ಅರಿತು ಅವರ ಏನು ರಾಜೀನಾಮೆಯನ್ನು ಕಳಿಸ್ಕೊಟ್ಟಿದ್ರು. ಪ್ರಾಥಮಿಕ ಸದಸ್ಯ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಸುಮಾರು 12 ಜನ ಪಾಲಿಕೆ ಸದಸ್ಯರುಗಳು ಅವರ 12 ಜನ ಪಾಲಿಕೆ ಸದಸ್ಯರ ರಾಜೀನಾಮೆಯನ್ನು ಅಂಗೀಕರಿಸಿಲ್ಲ ಅಂತಂದು ನಮ್ಮ ಜಿಲ್ಲಾ ಅಧ್ಯಕ್ಷರಂತ ಅಲ್ತಾಫ್ ಹಳೂರ್ ಅವರು ಕಳ್ಸಾರ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತ ರಾಜೀನಾಮೆ ಕೊಟ್ಟಂತವರು ರಾಜಶೇಖರ್ ಕಂಪ್ತಿಯವರು, ಶ್ರೀಮತಿ ಸುರವ್ವ ಬಾಳವ್ವ ಪಾಟೀಲ್ ಅವರು, ಶ್ರೀಮತಿ ದಿಲ್ಶಾದ್ ಬೇಗಂ ನದಾಫರ್ ಅವರು, ಶ್ರೀಮತಿ ದೀಪಾ ಸಂತೋಷ್ ನೀಲಕಟ್ಟಿ ಅವರು, ಶ್ರೀ ಪ್ರಕಾಶ್ ಬಾಬುರಾವ್ ಘಾಟ್ಗೇರ್ ಅವರು, ಶ್ರೀ ಕವಿತಾ ದಾನಪ್ಪ ಕಬ್ಬೇರ್ ಅವರು, ಶಂಭುಗೌಡ ಸಾಲ್ಮನೀರವರು, ಶ್ರೀಮತಿ ಪರ್ವೀನ್ ದೇಸಾಯಿ ರವರು, ಶ್ರೀ ಗಣೇಶ್ ಮುದೋಳ್ರವರು, ಶ್ರೀಮತಿ ಬಿಲ್ಕಿಸ್ ಬಾನು ಮುಲ್ಲಾರವರು, ಶ್ರೀ ಬಡ್ಕುರಿ ಮಂಜುನಾಥ್ ರವರು, ಶ್ರೀ ಮಯೂರ್ ಮೋರೇರವರು, ಇವರೆಲ್ಲ ಪ್ರಾಥಮಿಕ ಸದಸ್ಯತ್ವಕ್ಕೆ ಕೊಟ್ಟಂತ ರಾಜೀನಾಮೆಯನ್ನು ಅಂಗೀಕರಿಸದೆ ಪಕ್ಷದಲ್ಲಿ ಮುಂದುವರೆದು ಮುಂದೂ ಕೂಡ ಹೀಗೆ ಜನಸಾಮಾನ್ಯರ ಹಿತಕ್ಕಾಗಿ, ಕಷ್ಟಕ್ಕಾಗಿ ಜೊತೆಗೆ ನಿಂತು ಕೆಲಸ ಮಾಡಕ್ಕೆ ಜಿಲ್ಲಾ ಅಧ್ಯಕ್ಷರ ಆದೇಶಿಸಿದರು. ಧನ್ಯವಾದ.